ಗೌತಮ್ ಅವರೇ, ಸರ್ಪ್ರೈಸ್ ಅಂತ ಹೇಳಿ ಸ್ಕೂಲ್ಗೆ ಯಾಕೆ ಕರ್ಕೊಂಬಂದ್ರಿ? ಹೇಳ್ತೀನಿ ಬನ್ನಿ. ಇಲ್ಲೇ ಹೇಳಿ, ನಾನು ಸ್ಕೂಲ್ಗೆ ಅಂತ ರೆಡಿ ಆಗ್ಬಿಟ್ಟು ಬಂದಿಲ್ಲ. ಓಕೆ ಭೂಮಿಕಾ, ನಿನ್ನೆ ನಾನು ನಿಮ್ಮ ಹತ್ರ ಒಂದು ವಿಷಯ ಪ್ರಸ್ತಾಪ ಮಾಡೋದಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ನೋಡಿ, ನೀವು ಮನಸ್ಸು ಮಾಡಿದ್ರೆ ಈ ಸ್ಕೂಲ್ನ ನಡೆಸೋ ತಾಕತ್ತು ನಿಮಗಿದೆ. ಕ್ಯಾನ್ ಡೂ ದ್ಯಾಟ್. ಜೋಕ್ ಮಾಡಬೇಡಿ ನೀವು. ನಾನು ಜೋಕ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನಿಮಗೆ? ಗೌತಮ್ ಅವರೇ, ಇದು ನನ್ನಿಂದ ಸಾಧ್ಯ ಅಲ್ಲ. ನನ್ನ ಹೆಡ್ ಮಿಸ್ ಆಗಿದೆ ದೊಡ್ಡದು. ಇದೆಲ್ಲ ನಂಗೆ ತುಂಬ ಭಯ ಆಗುತ್ತೆ. ಬೇಡ ಬೇಡ, ಇರಲಿ ಬಿಡಿ. ನೋಡಿ, ಎಲ್ಲಿ ಜವಾಬ್ದಾರಿ ಇರುತ್ತಲ್ಲ ಅಲ್ಲಿ ಭಯ ಇದ್ದೇ ಇರುತ್ತೆ. ನಮಗೆ ಯಾವುದು ಒಂದು ಕ್ಷಣ ಭಯ ಹುಟ್ಟಿಸುತ್ತಲ್ಲ ಆ ಕೆಲಸನ ನಾವು ಮೊದಲು ಮಾಡಿಬಿಡ್ಬೇಕು. ಸುಲಭವಾಗಿರೋ ಕೆಲಸ ಯಾರು ಬೇಕಾದರೂ ಮಾಡ್ತಾರೆ ಭೂಮಿಕಾ. ನಿಮಗೆ ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ. ನಿಮ್ಮಂಥವರು ಕಡಿಮೆ ಕೆಲಸಕ್ಕೆ ಸೀಮಿತಗೊಳಿಸ್ಕೋಬಾರ್ದು. ನೋಡಿ, ನಮಗೆ ಯಾವುದು ಭಯ ಹುಟ್ಟಿಸುತ್ತಲ್ಲ ಆ ಕೆಲಸ ನಮ್ಮನ್ನು ಇನ್ನೊಂದು ಹಂತಕ್ಕೆ ಕರ್ಕೊಂಡೋಗುತ್ತೆ. ಈ ಭಯ ಅನ್ನೋದು ಟೆಂಪ್ರರಿ, ಸ್ಟಾರ್ಟಿಂಗ್ ಟ್ರಬಲ್ ಥರ ಅಷ್ಟೇ. ನೀವು ಭಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಈ ಕೆಲಸ ನಿಮ್ಮ ಕೈಲಿ ಆಗುತ್ತೆ. ನಿಮ್ಮ ಮೇಲೆ ನಂಬಿಕೆ ನನಗಿದೆ. ನಿಮ್ಮ ಅಂದಾಜು ಏನು ಅಂತ ನನಗೆ ಗೊತ್ತು ಭೂಮಿಕಾ. ತೊಟ್ಲು ತೂಗೋ ಕೈಗೆ ಈ ಜಗತ್ತನ್ನು ತೂಗೋ ತಾಕತ್ತು ಇರುತ್ತೆ. ನೋಡಿ, ನಾವು ಗಂಡು ಮಕ್ಕಳಾದರೆ ತುಂಬ ಕಷ್ಟಪಟ್ಟು ಯಾವುದೋ ಯೂನಿವರ್ಸಿಟಿಗೆ ಹೋಗಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಫೀಸ್ ಕೊಟ್ಟು ಈ ಮ್ಯಾನೇಜ್ಮೆಂಟ್ ಎಲ್ಲ ಕಲಿಬೇಕ್ರಿ. ಹೆಣ್ಣು ಮಕ್ಕಳಿಗೆ ಬೈ ಡಿಫಾಲ್ಟ್ ಬಂದ್ಬಿಟ್ಟಿರುತ್ತೆ. ನಿಮ್ಮಲ್ಲಿ ತಾಳ್ಮೆ ಇರುತ್ತೆ, ಇನ್ನೊಬ್ಬರನ್ನ ಸಂಭಾಳಿಸ್ಕೊಂಡೋಗೋ ಗುಣ ಇರುತ್ತೆ. ಇನ್ನೇನು ಬೇಕು ಹೇಳಿ? ಮ್ಯಾನೇಜ್ಮೆಂಟ್ಗೆ ಬೇಸಿಕಲಿ ಬೇಕಾಗಿರೋದು ಇಷ್ಟೇ. ನೋಡಿ, ನೀವು ಮಕ್ಕಳನ್ನ ನೋಡ್ಕೊಳ್ಳೋ ರೀತಿನ ನಾನೇ ಕಣ್ಣಾರೆ ನೋಡಿದ್ದೀನಿ. ನೀವು ಮಕ್ಕಳಿಗೆ ಬರೀ ಸ್ಕೂಲ್ ಪಾಠ ಮಾತ್ರ ಕಲಿಸಲ್ಲ, ಅವ್ರ ಜೀವನಕ್ಕೊಂದು ದಾರಿ ತೋರಿಸ್ತೀರ. ಆದರೂ ನಾನು ಎಡವಿದ್ರೆ, ನನ್ನಿಂದ ತಪ್ಪಾದ್ರೆ? ಡೋಂಟ್ ವರಿ ಭೂಮಿಕಾ, ಈ ಜರ್ನಿಯಲ್ಲಿ ನೀವು ಒಬ್ಬಂಟಿ ಅಲ್ಲ. ಒಂದು ಹೆಜ್ಜೆ ಹಿಂದಕ್ಕೆ ನಿಮ್ಮ ಹಿಂದೆ ಸದಾಕಾಲ ನಾನು ಇರ್ತೀನಿ. ನೀವು ಇನ್ನೇನು ಬೀಳ್ತೀರ ಅಂದಾಗ ನಾನು ಬಂದು ಕೈ ಹಿಡಿತೀನಿ, ಕೈ ಹಿಡಿದು ಎತ್ತುತ್ತೀನಿ. ನಿಮ್ಮ ಸಹಾಯಕ್ಕೆ ಬರೋ ಮೊದಲನೇ ಕೈ ನಂದೇ ಆಗಿರುತ್ತೆ. ನೀವು ಬಿದ್ದರೆ ನಾನು ಬಿದ್ದಾಕಿ ಭೂಮಿಕಾ. ಅಷ್ಟು ಸುಲಭವಾಗಿ ನಿಮಗೆ ಬೀಳೋದಕ್ಕೆ ನಾನು ಬಿಟ್ಬಿಡ್ತೀನಿ ಹೇಳಿ. ಯಾಕೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ? ನಿಮ್ಮ ನಂಬೋದಕ್ಕೆ ನನ್ನ ಕಾರಣನೇ ಬೇಕಾಗಿಲ್ಲ ಭೂಮಿಕಾ. ನಂಬ್ತೀನಿ ಅಷ್ಟೇ. ನೋಡಿ, ಈ ಸ್ಕೂಲ್ ನಿಮ್ಮ ಕೈಗೆ ಬಂದರೆ ಅದು ಬರೀ ಬಿಸ್ನೆಸ್ ಮಾತ್ರ ಆಗಲ್ಲ. ಅದು ಮಕ್ಕಳನ್ನ ರೂಪಿಸೋ ಒಂದು ಜಾಗ ಆಗುತ್ತೆ, ಒಂದು ಸರ್ವಿಸ್ ಅಂತಾಗುತ್ತೆ, ವಿದ್ಯಾದಾನ ಅಂತಾಗುತ್ತೆ. ಆದರೂ ಭಯ ಆಗುತ್ತೆ. ಆಗಲಿ ಬಿಡಿ, ಬಟ್ ನೀವು ನಿಲ್ಬೇಡಿ, ಹೆಜ್ಜೆ ಹಿಂದೆ ಇಡಬೇಡಿ ಪ್ಲೀಸ್.